ಇದರ ಉದ್ದೇಶ ಒಂದೇ, ನಂಬಿಕೆಗಳಿರಲಿ, ಮೂಢನಂಬಿಕೆಗಳು ಬೇಡ ಅಂತ. ಮನುಷ್ಯ ಹುಟ್ಟಿದಾಗಲಿಂದ ನಂಬಿಕೆಗಳ ತಳಹದಿಯನ್ನೇ ಕಟ್ಕೊಂಡು ಬಂದಿದ್ದಾನೆ. ಆದರೆ ಅದರ ವಿರುದ್ಧವಾಗಿ ಮೌಢ್ಯತೆ ಅತಿ ಹೆಚ್ಚು ತಾಂಡವಾಡ್ತಾ ಇದೆ. ಇವತ್ತೇನು ವಿಜ್ಞಾನ ಮತ್ತು ತಂತ್ರಜ್ಞಾನ ಬೆಳೆದಾಗೆ ಕಡಿಮೆ ಆಗಬೇಕಾದಂಥ ಈ ಪ್ರಚಲಿತ ವಿದ್ಯಮಾನದಲ್ಲಿ ಇನ್ನೂ ಅತಿ ಹೆಚ್ಚು ವಿದ್ಯಾವಂತರೆ ಮೌಢ್ಯತೆಗೆ ಬಲಿಯಾಗ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಪ್ರತಿ ವರ್ಷ ನಾನು ನಾಯಕಿ ತರಬೇತಿಯನ್ನು ಒಂದು 3 ದಿನಗಳ ಕಾಲ ನಾವು ಕೊಡ್ತೇವೆ. ಈ ಸರಿ ನಾವು ಜಾನಪದ ಲೋಕದಲ್ಲಿ 3 ದಿನಗಳ ಕಾಲ ನಾನು ನಾಯಕಿ ಅಂತ ಪ್ರತಿ ಜಿಲ್ಲೆಯಿಂದ 10 ಜನ 360 ಜನ ಈಗಾಗಲೇ ನೋಂದಣಿ ಆಗಿ ಬಂದಿದ್ದಾರೆ. ಇನ್ನೂ ಸಾಕಷ್ಟು ಜನ ಬರ್ತಾಯಿದ್ರು, ನಮಗಲ್ಲಿ ಅವಕಾಶ ಇಲ್ಲ ಅಂತೇಳಿ 360 ಜನಕ್ಕೆ ಇಟ್ಟಿದ್ದೇವೆ. ಯಾವುದೇ ರೀತಿಯ ಪ್ರವಾಸ ಭತ್ಯೆ ಆಗಲಿ ಇನ್ನೊಂದಾಗಲಿ ಯಾರಿಗೂ ಕೊಡ್ತಾ ಇಲ್ಲ. ಎಲ್ಲ ವಾಲಂಟ್ರಿಯಾಗಿ ಬರ್ತಾ ಇರ್ತಕ್ಕಂಥ ಉಪನ್ಯಾಸಕರು, ಶಿಕ್ಷಕರು, ಮಹಿಳೆಯರು ಎಲ್ಲರೂ ಕೂಡ ಮಹಿಳೆಯರೇ ಬರ್ತಾಯಿದ್ದಾರೆ ವಾಲಂಟ್ರಿಯಾಗಿ. ಇದರ ಉದ್ದೇಶ ಏನು ಅಂದರೆ ನನ್ನ ನಡೆ ವಿಜ್ಞಾನದೆಡೆಗೆ ಅಂತ. ಆ 300-350 ಜನರಲ್ಲಿ ನಾವು ಕೊಟ್ಟರೆ ಮೌಢ್ಯತೆ ತೊಲಗಲಿ, ವಿಜ್ಞಾನ ಬೆಳಗಲಿ ಅಂತ. ಆ ಬೆಳಗಲಿ ಅನ್ನೋದಕ್ಕಿಂತ ನನ್ನೊಳಗಡೆ ಇರ್ತಕ್ಕಂಥ ಶಕ್ತಿಯನ್ನು ನಾನು ಹೇಗೆ ಹೊರಹೊಮ್ಮಬೇಕು ಅಂತ ಹೇಳಿ ಪ್ರತಿಯೊಬ್ಬರಲ್ಲೂ ಕೂಡ ಯಾರೂ ಪಟ್ಟ ಕಟ್ಟಲ್ಲ, ನಾನು ನಾಯಕಿಂತ ಒಂದು ಟೈಟಲ್ ಕೊಟ್ಟಿದ್ದೇವೆ. 3 ದಿನಗಳ ಕಾಲ ಈ ಕಾರ್ಯಕ್ರಮ ಶಿಬಿರ 1 ಸೆಕೆಂಡು ಕೂಡ ವ್ಯತ್ಯಾಸ ಆಗದಂಗೆ ನಡೆಯುತ್ತೆ. 26ನೇ ತಾರೀಕು ಬೆಳಗ್ಗೆ ಘನವೆತ್ತ ಮಾಜಿ ಜಸ್ಟಿಸ್ ನಾಗಮೋಹನ್ ದಾಸ್ ನಮ್ಮ ಸಂವಿಧಾನ ನಮ್ಮ ಹಕ್ಕು ಮಾತನಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಸೋಮಶೇಖರ್ ಅವರು ಕಾಯಕವೇ ಕೈಲಾಸ ಅನ್ನೋದ್ರ ಬಗ್ಗೆ ಸೋಮಶೇಖರ್ ಮಾತನಾಡ್ತಾರೆ. ಅದ್ರ ಜೊತೆಗೆ ನಮ್ಮ ಪ್ರೇಮ ಸಿದ್ದರಾಜನ್ನರು ಕಾಯಕ ಅಂದರೆ ನಾನು ಮತ್ತು ಕಾಯಕದ ಬಗ್ಗೆ ಮಾತನಾಡ್ತಾರೆ. ಮಧ್ಯಾಹ್ನದ ಮೇಲೆ ವಿಜಯಲಕ್ಷ್ಮಿ ಶಿವರೂರವರು ಮಾತನಾಡ್ತಾರೆ. ಪೂರ್ಣಿಮಾ ಮಾಳಗಿಮ್ಮನಿ, ಅಶ್ವಿನಿ ದಾಸರೆ, ಈ ಥರ ಅನೇಕ ಪತ್ರಕರ್ತರು ಈ ಸಬ್ಜೆಕ್ಟನ್ನು ಕುರಿತು ನನ್ನೊಳಗಿನ ನಾನು ನನ್ನದೇ ಆದ ಮನಸ್ಸಿದೆ, ಮನಸ್ಸು ಮತ್ತು ಸದೃಢತೆ ಬಗ್ಗೆ, ಆಮೇಲೆ ದೀಪದಿಂದ ಭರವಸೆಯ ಬೆಳಕು, ಬಾಂಧವ್ಯ ಸೆಲೆ ಹೆಣ್ಮಕ್ಳಲ್ಲಿ ಹೇಗಿರಬೇಕು ಅಂತ, ಇದೆಲ್ಲ ಒಟ್ಟಾರೆ ಅಭಿಪ್ರಾಯದಲ್ಲಿ ಮೊಬೈಲ್ ಬಿಡಿ ಪುಸ್ತಕ ಇಡಿ ನಮ್ಮ ಕಾನ್ಸೆಪ್ಟ್ ಇರೋದು. ಮೊಬೈಲ್ ಬಿಡಿ ಪುಸ್ತಕ ಇಡಿ. ಹಾಗಾದ್ರೆ ಮೊಬೈಲ್ ಬಿಟ್ಟರೆ ತಂತ್ರಜ್ಞಾನ ಮೊಬೈಲ್ ಬಳಸುವ ರೀತಿಯ ಹೇಗಿರಬೇಕು ಅಂತ. ಇವತ್ತು ಮೊಬೈಲ್ ಒಳಗಡೆ ಮನುಷ್ಯ ಸಿಗಾಕೊಂಡು ಒಂಟಿತನಕ್ಕೆ ಲೇಜಿ ಆಗ್ತಾ ಇದ್ದಾನೆ, ಸೋಮಾರಿ ಆಗ್ತಾ ಇದ್ದಾನೆ, ಡಿಪ್ರೆಷನ್ಗೆ ಹೋಗ್ತಾ ಇದ್ದಾನೆ. ಇದೆಲ್ಲದನ್ನೂ ಬಿಟ್ಟು ಹೊರಬನ್ನಿ ಅನ್ನೋ ಒಂದು ಕಾನ್ಸೆಪ್ಟನ್ನು ಮಹಿಳೆಯರಲ್ಲಿ ನಾವು ತರ್ತಾ ಇದ್ದೀವಿ. ಇದು 3 ದಿನಗಳ ಕಾಲ. ಮೊದಲನೇ ದಿನ, 2ನೇ ದಿವಸ ಅಶ್ವಿನಿ ದಾಸರೆ ಅಂತಕ್ಕಂಥವ್ರು, ಶರತ್ ಹುಲಿಕಲ್ ಅಂತಕ್ಕಂಥವ್ರು, ಚೇತನ್ ರಾಮ್ ವ್ಯಕ್ತಿತ್ವ ವಿಕಸನದ ಬಗ್ಗೆ ಮಾತನಾಡ್ತಾರೆ. ಈ ಥರದ 1 ಸೆಕೆಂಡು ಕೂಡ ನಾವು 40 ನಿಮಿಷ ಕೊಡ್ತೀವಿ. 27ನೇ ತಾರೀಕು ಸಂಜೆ ಗೌಡಗೆರೆಯಲ್ಲಿ ದೀಪದಿಂದ ದೀಪವ ಹಚ್ಚೋಣ ದೀಪವ ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ದೀವಿ. ಗೌಡಗೆರೆಯಲ್ಲಿ ಯಾಕೆ ತಗೊಂಡ್ರಿ ಅಂತಂದರೆ ಅಲ್ಲಿ ನೋಡುವಂಥ ಮ್ಯೂಸಿಯಮ್ಮು ತುಂಬ ಚೆನ್ನಾಗಿದೆ. ರಾಜ್ಯದ ಜಿಲ್ಲೆಯ ಮೂಲೆಯಿಂದ ಬರ್ತಾ ಇದ್ದಾರೆ, ರಾಜ್ಯದಿಂದ ಅವ್ರು ನೋಡ್ತಾರೆ. ಎಲ್ಲರೂ ದೀಪ ಹಚ್ಚಿದಾಗ ದೀಪ ಬೆಳಕನ್ನು ಹೇಗೆ ಕೊಡುತ್ತೆ, ನಿಮ್ಮ ಜ್ಞಾನ ನಿಮ್ಮೊಳಗಡೆ ಇರೋವಂಥ ಜ್ಞಾನ ಎಲ್ಲರಿಗೂ ಪ್ರಸರಿಸಲಿ ಅಂತ ಹೇಳಿ ಅಲ್ಲಿ ವ್ಯವಸ್ಥೆ ಮಾಡ್ತಾಯಿದ್ದೀವಿ. 28ನೇ ತಾರೀಕು ಬೆಳಿಗ್ಗೆ ಮುಕ್ತಾಯ ಸಮಾರಂಭ. ಇಸ್ರೋದ AS ಕಿರಣ್ ಕುಮಾರ್ ಅವರು ಬಂದು ಮುಕ್ತಾಯ ಸಮಾರಂಭದಲ್ಲಿ ಮಾತನಾಡ್ತಾರೆ. ಈ ನಿಟ್ಟಿನಲ್ಲಿ ಬಹಳ ಸರಳವಾಗಿರುತ್ತೆ ಈ ಕಾರ್ಯಕ್ರಮಕ್ಕಾಗಿ ನಾವು ಕಾರ್ಯಕ್ರಮ ಮಾಡ್ತಾ ಇಲ್ಲ, ಜ್ಞಾನಾರ್ಜನೆಗಾಗಿ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ನನ್ನೊಳಗಿನ ಚೈತನ್ಯವನ್ನು, ನನ್ನೊಳಗಿನ ಸುಪ್ತ ಮನಸ್ಸನ್ನು ಹೊರಗಡೆ ಹಂಚ್ಕೊಂಡಾಗ ನಾನು ಬೆಳಿತೀನಿ, ಈ ಜಗತ್ತು ಬೆಳೆಯುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಪ್ರತಿ ವರ್ಷ ಮಾಡ್ತಾಯಿದ್ದೀವಿ. ಈ ವರ್ಷ ವಿಶೇಷವಾಗಿ ನಾವು ಜಾನಪದ ಲೋಕದಲ್ಲಿ ಮಾಡ್ತಾ ಇರೋದ್ರಿಂದ, ಆಮೇಲೆ ಯಾರಿಗೂ ಕೂಡ ಇಲ್ಲಿ AC ವ್ಯವಸ್ಥೆ ಇದೆ, ಫ್ಯಾನ್ ವ್ಯವಸ್ಥೆ ಇಲ್ಲ. ಸರಳವಾಗಿ ಬಂದು ನಮ್ಮೆಲ್ಲರ ಜೊತೆಲಿ ಹೆಣ್ಮಕ್ಳು ಧೈರ್ಯದಿಂದ ಬಂದು ಅದರಲ್ಲಿ ಪಾಲ್ಗೊಳ್ತಾರೆ. ಈ ನಿಟ್ಟಿನಲ್ಲಿ ನಾನು ರಾಮನಗರ ಜಿಲ್ಲೆಯ ಎಲ್ಲ ಪತ್ರಿಕಾ ಮಿತ್ರರಲ್ಲಿ, ಸಮೂಹ ಮಾಧ್ಯಮದಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ಇಲ್ಲಿ ಭಾಷಣಕ್ಕಾಗಿ ಭಾಷಣ ಮಾಡ್ತಾ ಇಲ್ಲ. ಅವ್ರು ಬರ್ತಾರೆ, 1 ನಿಮಿಷ ಮಾತಾಡ್ತಾರೆ. ವಿಷಯವನ್ನು ನಾವು ಹೆಂಗೆ ತೆಗೆದುಕೊಳ್ಬೇಕು, ವಿಷಯವನ್ನು ಹೇಗೆ ಪ್ರಚಾರ ಮಾಡಬೇಕು, ಕೊಳ್ಳುವಿಕೆಯ ವಿಷಯ ಬಗ್ಗೆ ನಾವೆಲ್ಲ ಚರ್ಚೆ ಇಟ್ಟಿದ್ದೇವೆ. ದಯಮಾಡಿ ತಾವೆಲ್ಲರೂ ಕೂಡ ಬರಬೇಕು ಅಂತ ಹೇಳೋದು. ಇನ್ನೊಂದು ವಿಶೇಷವಾಗಿ ಭಾರತ ಸರ್ಕಾರದ ಅಲ್ಲಿ GST ಆಫೀಸರ್ ಕೊಟ್ಟರು ಸ್ವಾಮಿ ಅಂತಕ್ಕಂಥವ್ರು ತುಂಬ ಚೆನ್ನಾಗಿ ಇನ್ಸ್ಪೈರ್ ಆಗಂಗೆ ಅವ್ರಿಗೆ ಮಾಡಿಕೊಡ್ತಾರೆ. ಹೆಣ್ಮಕ್ಳಿಗೆ ಮಾತನಾಡ್ತಾರೆ. ಯಾರು ಹೆಣ್ಮಕ್ಳು ದಾಸರಲ್ಲ,
ಗೋಡೆ ಒಳಗಡೆ ಇದ್ದಾರೆ, ನಾವೆಲ್ಲರೂ ಹೊರಗಡೆ ಬನ್ನಿ, ನಮ್ಮೊಳಗಡೆ ಒಂದು ಚೈತನ್ಯ ಇದೆ ಅನ್ನೋದನ್ನು ಸೂಕ್ತವಾಗಿ ಮಾತನಾಡಲಿಕ್ಕೆ ನಾವು ಮಾಡಿದ್ದೀವಿ. ಇಷ್ಟೂ ಕೂಡ ನಡೆಯುತ್ತೆ. ದಯಮಾಡಿ ಎಲ್ಲ ಪತ್ರಿಕಾ ಮಿತ್ರರು, ನಿಮಗೆ ಲೈವ್ ಕೊಡೋಕ್ಕೂ ಅವಕಾಶ ಇದೆ, ಎಲ್ಲ ರೆಕಾರ್ಡ್ ಮಾಡ್ಕೊಳ್ಳೋಕ್ಕೂ ಅವಕಾಶ ಇದೆ, ಮುಕ್ತ ಅವಕಾಶ ಇದೆ. ಆದರೆ ನೋಂದಣಿ ಆಗಿರೋರಿಗೆ ಮಾತ್ರ ನಾವಲ್ಲಿ ಮಾತ್ರ ಒಳಗಡೆಗೆ ಬಿಟ್ಕೋತೀವಿ, ಇಲ್ದರೆ ಇನ್ನಿದ್ದರನ್ನ ಯಾರನ್ನೂ ಬಿಟ್ಕೊಳ್ಳಲ್ಲ. ಯಾಕೆಂದರೆ ಗಲಾಟೆ ಆಗುತ್ತೆ. ಅದು ಬಯಲು ರಂಗಮಂದಿರದಲ್ಲಿ ನಡೆಯುತ್ತೆ. ಅಲ್ಲಿಂದ ಬರೋಂಥ ಹೆಣ್ಮಕ್ಳಿಗೆ ಎಲ್ಲರಿಗೂ ಕೂಡ ನಾವು ದೊಡ್ಡ ಮನೆಯಲ್ಲಿ ಮತ್ತು BGS ಅಲ್ಲಿ ವ್ಯವಸ್ಥೆ ಮಾಡಿದ್ದೀವಿ. ಇದಾದಮೇಲೆ ಕರ್ಕೊಂಡೋಗ್ಲಿಕ್ಕೂ ಬಸ್ಸಲ್ಲಿ ಅವತ್ತು ಗೌಡಿಗೆರೆಗೆ ಅದು ವ್ಯವಸ್ಥೆ ಮಾಡಿದ್ದೀವಿ. ಇಷ್ಟು ನಮ್ಮ ಒಂದು ಕಾರ್ಯಕ್ರಮದ ವಿಸ್ತಾರ ರೂಪವನ್ನು ನಿಮ್ಮ ಮುಂದೆ ಇಟ್ಟಿದ್ದೇವೆ. ಬನ್ನಿ ಸ್ನೇಹಿತರೆ, ನಮ್ಮನ್ನು ನಾವು ಬೆಳೆಸ್ಕೊಳ್ಳೋಣ, ನಮ್ಮನ್ನು ನಾವು ಬೆಳಗೋಣ, ಅಜ್ಞಾನದಿಂದ ಜ್ಞಾನದ ಕಡೆಗೆ ಬೆಳಕಾಗೋಣ, ಮೌಢ್ಯತೆಯನ್ನು ತೊಲಗಿಸೋಣ, ಪ್ರೀತಿ ಬಾಂಧವ್ಯವನ್ನು ಬೆಸೆಯೋಣ. ಅದೇ ನಮ್ಮ ಕಾನ್ಸೆಪ್ಟು. ನಮಸ್ಕಾರ.